ಹೋಗ್ತೀರಾ ಈವೆಂಟಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಕೇಳ್ತಾರೆ, ನನ್ನ ಶೇಡ್ ಹೇಳಿಬಿಡಿ, ಇದು ಯಾವ ಪ್ರಾಡಕ್ಟು, ನನಗೆ ಏನು ಯೂಸ್ ಆಗುತ್ತೆ, ನಾನೇನು ಮಾಯ್ಶ್ಚರೈಸರ್ ಹಚ್ಚಬೇಕು, ಈ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತಾರೆ ಆಯಿತಾ. ಎಸ್ಪೆಷಲಿ ನಾನ್ ಬ್ರೈಡಲ್ಸ್, ಪಾಪ ಬ್ರೈಡು ಬ್ಯುಸಿ ಇರ್ತಾರೆ. ಸೊ ನಾನ್ ಬ್ರೈಡಲ್ಸ್ ಕೇಳಬೇಕಾದ್ರೆ ನೀವು ಶೇರ್ ಮಾಡಬಾರ್ದು, ಬಿಕಾಸ್ ಅವ್ರದ್ದೇನಾದರೂ ನಾವು ಕೇಳ್ತೀವ ಇಲ್ಲ. ಸೊ ದಿಸ್ ಇಸ್ ಆಲ್ ಬಿಸ್ನೆಸ್. ಇದು ಏನೋ ಸೀಕ್ರೆಟ್ಸ್ ಇರಬೇಕು, ಎಲ್ಲನೂ ನೀವು ಹೇಳಬಾರ್ದು ನನ್ನ ಪ್ರಕಾರ ಹೇಳಬೇಕು ಅಂದರೆ. ಯಾಕಂದರೆ ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ ಬ್ಯಾಂಗ್ಳೂರಲ್ಲಿ ಅಂತಾರೆ. ಇನ್ನು ನೀವು ಎಲ್ಲ ಕ್ಲೈಂಟ್ಸಿಗೂ ಹಂಗೆ ಫ್ರೀಯಾಗಿ ಜ್ಞಾನ ಕೊಟ್ಟರೆ ಆಮೇಲೆ ನಿಮಗೆ ಕೆಲಸ ಇರೋಲ್ಲ. ಇದು ರಿಯಾಲಿಟಿ. ಯಾರು ನೋಬಡಿ ವಿಲ್ ಎಂಟರ್ಟೈನ್ ಆರ್ ಮೇಕ್ ಯು ಗ್ರೋ. ಒಂದ್ಸಲ ಅರ್ಥ ನೋಡ್ಕೊಳ್ಳೋದಕ್ಕೆ ಒಬ್ಬೊಬ್ರು ಹೇಗೆ ಮೇಕಪ್ ಆರ್ಟಿಸ್ಟ್ ಬುಕ್ ಮಾಡ್ತಾರೆ ಗೊತ್ತಾ? ಸೆಲೆಬ್ರಿಟಿಗೆ ಮಾಡ್ತಾರೆ ಅಂತ ಬುಕ್ ಮಾಡ್ತಾರೆ, ಒಬ್ಬರು ಇಲ್ಲ ಅವ್ರ ವರ್ಕ್ ತುಂಬ ನ್ಯಾಚುರಲ್ ಇದೆ ಅಂತ ಬುಕ್ ಮಾಡ್ತಾರೆ, ಒಬ್ಬೊಬ್ಬರು ರೆಫರೆನ್ಸ್ ಮೇಲೆ ಅವ್ರ ಬಿಹೇವಿಯರ್ ಮೇಲೆ ಬುಕ್ ಮಾಡ್ತಾರೆ, ಶಿ ಈಸ್ ವೆರಿ ಹಂಬಲ್ ಡೌನ್ ಟು ಅರ್ತ್ ಅಂತ. ಇನ್ನೊಬ್ರು ಅವ್ರ ಪೇಜಲ್ಲಿ ಬರಬೇಕು ಅಂತ ಬುಕ್ ಮಾಡ್ತಾರೆ. ನಾನು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ಗಳು, ಅವ್ರ ಪೇಜಲ್ಲಿ ನಾನು ಅವ್ರ ಹತ್ರ ಮಾಡಿಸ್ಕೊಂಡೆ. ಈಗ ಸಬ್ಯಸಾಚಿ ಹಾಕ್ಕೊಂಡ್ರೆ ಹೇಗೆ ಫೀಲ್ ಮಾಡ್ತಾರಲ್ಲ ಆ ಥರ ನಾನು ಬ್ರ್ಯಾಂಡ್ಗೋಸ್ಕರ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡ್ತಾರೆ. ಈ ಥರ ಎಲ್ಲ ಒಬ್ಬರು ಇವಾಗ ಮುಹೂರ್ತಕ್ಕೆ ಒಂದು ಬುಕ್ ಮಾಡಿದ್ರೆ ರಿಸೆಪ್ಷನ್ಗೆ ಇನ್ನೊಬ್ರನ್ನ ಬುಕ್ ಮಾಡ್ತಿದ್ದಾರೆ. ಆಮೇಲೆ ಹೇಳ್ತಾರೆ ಇನ್ನೊಂದೇನಾಗ್ತದೆ ಅಂದರೆ ರಿಸೆಪ್ಷನ್ ಅಂತ ಬರ್ತಿಲ್ಲ, ಈಗ ಸಂಗೀತ್ ಅಂತ ಬರ್ತಿದೆ. ಸಂಗೀತಲ್ಲಿ ಓನ್ಲಿ 300 ಮೆಂಬರ್ಸ್. ಅದು ವೆಡ್ಡಿಂಗ್ ಈವೆಂಟೇ ಅಲ್ವಾ, ಅದಕ್ಕೂ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ, 2 hours ಮೇಕಪ್ ಮಾಡ್ತೀವಿ, ಹೇರ್ ಪ್ರಿಂಟ್ ಮಾಡೇ ಮಾಡ್ತೀವಿ, ಮೇಕಪ್ ಬೇಸ್ ಹಾಕೇ ಹಾಕ್ತೀವಿ, ಪ್ರೆಪ್ ಮಾಡೇ ಮಾಡ್ತೀವಿ. ಬಟ್ ಸ್ಟಿಲ್ ಐ ಡೋಂಟ್ ನೋ ವೈ ಪ್ರೈಸು ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ ಸಂಗೀತ ಇದೆ, ನಮ್ಮದು ಬರೀ ಮುಹೂರ್ತ. ಸೊ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಸಂಗೀತಿಗೆ ಯು ನೀಡ್ ವಾಟರ್ ಪ್ರೂಫ್, ಯು ನೀಡ್ ಗ್ಲಾಸಿ ಮೇಕಪ್, ಐ ಮೀನ್ ಗ್ಲೋಯಿಂಗ್ ಮೇಕಪ್, ಆ್ಯಂಡ್ ಯು ನೀಡ್ ದಟ್ ಗ್ಲಾಮ್ ಮೇಕಪ್ ಅಲ್ವಾ ಅಂತ. ಸೊ ಸಂಗೀತ ಅಂತ ಬಂದಿದ ತಕ್ಷಣ ಏನಾಗುತ್ತೆ, ಪ್ರೈಸ್ ಕಡಿಮೆ ಇರುತ್ತೆ ರಾದರ್ ದ್ಯಾನ್ ರಿಸೆಪ್ಷನ್ ಮುಹೂರ್ತಮ್ ಅಂತ. ಸಿ ವೆನ್ ದೇ ಬುಕ್ ಆಲ್ ದಿ ಈವೆಂಟ್ಸ್ ಕಡಿಮೆ ಮಾಡೋದು